ನಾಮಕ್ಕೆ ಮಹಿಮೆಯಾಗಲಿ. ಆಸರೆ ಟಿವಿಯ ಪ್ರೇಕ್ಷಕರೇ, ತಪ್ಪದೇ ದೇವರ ವಾಕ್ಯವನ್ನು ವೀಕ್ಷಿಸುತ್ತಿರುವ ದೇವಜನರೇ, ನಿಮಗೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ. ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗುತ್ತಿದೆ ಎಂಬುದಾಗಿ ನಂಬುತ್ತೇನೆ. ಈ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯವನ್ನು ಕಲಿಸುವುದು, ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ನಿಮ್ಮ ಆತ್ಮಿಕ ಅಭಿವೃದ್ಧಿಗೆ ಕಾರಣವಾಗುತ್ತಿದೆ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ. ತಪ್ಪದೇ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಬರೆದು ತಿಳಿಸಿ. ಪ್ರಕಟಣೆ ಪುಸ್ತಕ, ಅದರಲ್ಲಿರುವ ಅನೇಕ ಗುಪ್ತವಾದ ರಹಸ್ಯವಾದ ಸಂಗತಿಗಳನ್ನು ನಾವು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಈ ಟಿ ವಿಯ ಮೂಲಕ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ಟಿ ವಿ ಕಾರ್ಯಕ್ರಮಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ. ಅನೇಕರ ಮನೆಗಳಿಗೆ ದೇವರ ವಾಕ್ಯ ತಲುಪುವ ಹಾಗೆ ನೀವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ವಿನಂತಿಸುತ್ತೇನೆ. ದೇವರ ವಾಕ್ಯವನ್ನು ಬೋಧಿಸುವ ನನಗಾಗಿ ನಿಮ್ಮ ಪ್ರಾರ್ಥನಾ ಅವಶ್ಯಕತೆ ಇದೆ, ಪ್ರಾರ್ಥನೆ ಮಾಡಿರಿ. ನಾವು 11ನೇ ಅಧ್ಯಾಯಕ್ಕೆ ಹೋಗೋಣ. ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ. ಇಬ್ಬರು ಸಾಕ್ಷಿಗಳು ಪರಲೋಕದಿಂದ ಇಳಿದು ಬಂದು ಈ ಭೂಮಿಯಲ್ಲಿ 3.5 ವರ್ಷಗಳ ಕಾಲ, 42 ತಿಂಗಳು, 1260 ದಿವಸ, ಇವು ಮೂರು ಒಂದೇ. ಇಷ್ಟು ಅಂದರೆ 3.5 ವರ್ಷಗಳ ಕಾಲ ಅವರು ಸೇವೆ ಮಾಡಿ ಸೈತಾನು ಅವರನ್ನು ಕೊಂದ ಸಂಗತಿಯನ್ನು ನಾವು ಕೇಳಿದೆವು. ಅವರ ಮರಣದ ಕಾರಣ ಕಳೆದ ತರಗತಿಯಲ್ಲಿ ನಾನು ಹೇಳಿದೆ. ಕಾರಣ ಇಷ್ಟೇ, ಅವರಿಗೆ ದೇವರು ಒಪ್ಪಿಸಿದ ಸೇವೆ ಮುಕ್ತಾಯವಾಯಿತು. ಬೇರೆ ಏನು ಕಾರಣ ಇಲ್ಲ. ದೇವರು ಅವರಿಗೆ ನಿರ್ದಿಷ್ಟವಾದ ಒಂದು ಸಮಯ ನಿಗದಿಪಡಿಸಿದನು. ಆ ನಿಗದಿತ ಸಮಯ ಮುಗಿದಾಗ ಅವರನ್ನು ಸೈತಾನು ಅಲ್ಲಿ ಕೊಲ್ಲುತ್ತಾ ಇದ್ದಾನೆ. ಮರಣದ ಪರಿಣಿತ ಫಲ, ದ ರಿಯಾಕ್ಷನ್ ಟು ದೇರ್ ಡೆತ್, ಅವರ ಮರಣದ ರಿಯಾಕ್ಷನನ್ನು ನಾವು 8ನೇ ವಚನದಿಂದ ನೋಡ್ತೇವೆ. ಆ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿದ್ದವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನು ಸಹ ಅಲ್ಲೇ ಶಿಲುಬೆಗೆ ಹಾಕಲ್ಪಟ್ಟದು. ಯೆರೂಸಲೇಮ್ ಎಂಬ ಪಟ್ಟಣದಲ್ಲಿ ಇವರ ಶವಗಳು ಬಿದ್ದಿರುತ್ತಿರುವುದಾಗಿ ನಾವು ನೋಡುತ್ತೇವೆ. ಈ ಪಟ್ಟಣಕ್ಕೆ ಮಹಾಪಟ್ಟಣದ ಬೀದಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಪಟ್ಟಣ ಯಾವುದು ಎಂಬುದಾಗಿ ಸ್ಪಷ್ಟವಾಗುವುದಕ್ಕಾಗಿ ಇವರ ಒಡೆಯನು ಸಹ ಇಲ್ಲೇ ಶಿಲುಬೆಗೆ ಹಾಕಲ್ಪಟ್ಟದು ಎಂಬುದಾಗಿ ಬರೆದಿದೆ. ಅಂದರೆ ನಿಸ್ಸಂದೇಹವಾಗಿ ಈ ಪಟ್ಟಣ ಯೆರೂಸಲೇಮ್ ಎಂಬ ಪಟ್ಟಣ. ಯೇಸು ಕ್ರಿಸ್ತನನ್ನು ಕ್ರೂಜೆಗೆ ಹಾಕಿದ್ದು ಯೆರೂಸಲೇಮ್ ಪಟ್ಟಣದ ಹೊರಗಡೆ. ಆದರೆ ಇದಕ್ಕೆ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರಿದೆ. ಅಂದರೆ ಈ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಅಂತಲೂ ಐಗುಪ್ತ ಎಂತಲೂ ಹೆಸರುಂಟು. ಏನು ಇದರ ಗೂಢಾರ್ಥ? ಅಲ್ಲಿಗೆ ಬರುವುದಕ್ಕಿಂತ ಮುಂಚೆ ಈ ಪಟ್ಟಣ ಯೆರೂಸಲೇಮ್, ಯೆರೂಸಲೇಮ್ ಎಂಬ ಪಟ್ಟಣ ಸತ್ಯವೇದದಲ್ಲಿ ತಿಳಿಯಲ್ಪಡುವುದು ಪರಿಶುದ್ಧ ಪಟ್ಟಣವಾದ ಯೆರೂಸಲೇಮ್ ಎಂಬುದಾಗಿ. ಯೆರೂಸಲೇಮಿನ ಮುಂದೆ ಒಂದು ಪರಿಶುದ್ಧತೆ ಇದೆ. ಯೆರೂಸಲೇಮ್ ಪರಿಶುದ್ಧತೆಗಾಗಿ ನಿಲ್ಲುವ ಒಂದು ಪಟ್ಟಣ. ಆದರೆ ಸೋದೋಮ್ ಪಟ್ಟಣದ ಕುರಿತಾಗಿ ನಾವು ಕಲಿಯುವಾಗ, ಅಥವಾ ಸತ್ಯವೇದದಲ್ಲಿ ಪದೇ ಪದೇ ಈ ಪ್ರಕಟಣೆ ಪುಸ್ತಕದಲ್ಲಿ ಪದೇ ಪದೇ ಕಾಣುವ ಬಾಬಿಲೋನ್ ಪಟ್ಟಣದ ಕುರಿತಾಗಿ ಕಲಿಯುವಾಗ, ಬಾಬಿಲೋನ್ ದ ಗ್ರೇಟ್, ಮಹಾಪಟ್ಟಣವಾದ ಬಾಬಿಲೋನ್ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ ಇನ್ನು ಮುಂದಿನ 17-18 ಅಧ್ಯಾಯಗಳಲ್ಲಿ ಪದೇ ಪದೇ ಮಹಾನಗರಿ ಬಾಬಿಲೋನ್ ಎಂಬ ಪದವನ್ನು ನಾವು ನೋಡ್ತೇವೆ. ಅಂದರೆ ಬಾಬಿಲೋನಿನ ಮುಂದೆ ಮಹಾ ಗ್ರೇಟ್ ಎಂಬ ಪದ ಉಪಯೋಗಿಸಲಾಗ್ತದೆ. ಯೆರೂಸಲೇಮಿನ ಮುಂದೆ ಪರಿಶುದ್ಧತೆ ಎಂಬ ಪದ ಉಪಯೋಗಿಸಲಾಗ್ತಾ ಇದೆ. ನಾವು ಯೆರೂಸಲೇಮಿನ ಭಾಗವಾದರೆ ನಾವು ಪರಿಶುದ್ಧತೆಗೆ ಪ್ರಾಧಾನ್ಯ ಕೊಡ್ತೇವೆ. ನಾವು ಬಾಬಿಲೋನಿನ ಭಾಗವಾದರೆ ನಾವು ಮಹಾನರಾಗುವುದಕ್ಕೆ, ಗ್ರೇಟ್ ಆಗುವುದಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ. ಈಗ ಯೋಚಿಸಿ, ನಿಮ್ಮ ಜೀವನದಲ್ಲಿ ನೀವು ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದೀರಿ? ಪರಿಶುದ್ಧರಾಗುವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರೋ, ಅಥವಾ ಎಲ್ಲರ ಮುಂದೆ ಗ್ರೇಟ್ ಆಗುವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರೋ? ಎಲ್ಲರ ಮುಂದೆ ತಿಳಿಯಲ್ಪಡುವುದಕ್ಕೆ, ಪ್ರಸಿದ್ಧರಾಗುವುದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರೋ? ನಿಮ್ಮ ಜೀವನದಿಂದ ನಿಮಗೆ ಗುರುತಿಸಬಹುದು ನೀವು ಯಾರ ಸಂಗಡ ಇದ್ದೀರಿ ಎಂಬುದಾಗಿ. ಗ್ರೇಟ್ ಬಾಬಿಲೋನ್ ಎಂದು ಕರೆಸಿಕೊಂಡ ಆ ಮಹಾಪಟ್ಟಣ 18ನೇ ಅಧ್ಯಾಯದೊಂದಿಗೆ ಮುಕ್ತಾಯಗೊಳ್ಳುತ್ತಾ ಇದೆ. 18ನೇ ಅಧ್ಯಾಯದಲ್ಲಿ ಗ್ರೇಟ್ ಅನಿಸಿದ ಬಾಬಿಲೋನ್ ನ್ಯಾಯ ತೀರ್ಪಿಗೊಳಗಾಗ್ತಾ ಇದೆ. ಆ ಪಟ್ಟಣ ಸುಟ್ಟು ಹೋಗ್ತಾ ಇದೆ, ಅಲ್ಲಿಂದ ಹೊಗೆ ಏಳುತ್ತಾ ಇದೆ. ಯಾರು ತನ್ನನ್ನು ಹೆಚ್ಚಿಸಿಕೊಂಡು ತನ್ನ ಸಾಮ್ರಾಜ್ಯವನ್ನು ಬೆಳೆಸಲಿಕ್ಕೆ, ತನ್ನ ಹೆಸರನ್ನು ಕೀರ್ತಿಗೆ ತರಲಿಕ್ಕೆ ಶ್ರಮಿಸ್ತಾರೋ ಅವರೆಲ್ಲ ಒಂದು ದಿವಸ ಅವನತಿ ಕಾಣ್ತಾರೆ. ಆದರೆ ಯೆರೂಸಲೇಮ್ ಎಂದಿಗೂ ಕೊನೆಗೊಳ್ಳುವುದಿಲ್ಲ. 18ನೇ ಅಧ್ಯಾಯದ ನಂತರ ಬಾಬಿಲೋನ್ ಅವನತಿಗೊಂಡ ನಂತರ 19ನೇ ಅಧ್ಯಾಯಕ್ಕೆ ಬರುವಾಗ
ಯೆರೂಸಲೇಮ್ ಮುಂದುವರಿಯುತ್ತಿದೆ. ಯೆರೂಸಲೇಮ್ ಪರಿಶುದ್ಧ ಪಟ್ಟಣವಾಗಿ ಇಳಿದು ಬರ್ತಾ ಇದೆ. ನಿತ್ಯತೆಯಲ್ಲೂ ಈ ಪಟ್ಟಣ ಇರುತ್ತದೆ. ನಿತ್ಯತೆಯಲ್ಲೂ ಈ ಪಟ್ಟಣ ಯೆರೂಸಲೇಮ್ ಎಂಬ ಹೆಸರಿನಲ್ಲೇ, ಹೊಸ ಯೆರೂಸಲೇಮ್ ಎಂಬ ಹೆಸರಿನಲ್ಲೇ ತಿಳಿಯಲ್ಪಡುತ್ತದೆ. ಅದಕ್ಕೆ ಅಂತ್ಯವಿಲ್ಲ. ಪರಿಶುದ್ಧತೆಗೆ ಪ್ರಾಧಾನ್ಯತೆ ಕೊಡುವವನು ನಿತ್ಯತೆಯಲ್ಲಿ ಕಾಣ್ತಾನೆ. ಪರಿಶುದ್ಧತೆಗೆ ಪ್ರಾಧಾನ್ಯತೆ ಕೊಡುವವನು ಕೊನೆಯ ತನಕ ಉಳಿಯುತ್ತಾನೆ. ಈ ಲೋಕದಲ್ಲಿ ಗ್ರೇಟ್ ಆಗುವುದಕ್ಕೆ, ಪ್ರಸಿದ್ಧನಾಗುವುದಕ್ಕೆ ಶ್ರಮಿಸುವವನು ಸ್ವಲ್ಪ ಕಾಲದೊಳಗಾಗಿ ಮುಗಿದು ಹೋಗುತ್ತಾನೆ. ಇದು ಒಂದು ಪಟ್ಟಣದ ವಿಚಾರವಾದರೂ ನಮ್ಮ ಆತ್ಮಿಕ ಜೀವಿತಕ್ಕೆ ಹೋಲಿಕೆಯಾದ ಒಂದು ಸಂದೇಶವಾಗಿದೆ. ಗ್ರೇಟ್ ಆಗುವುದಕ್ಕೆ ಅನೇಕ ಮಾರ್ಗಗಳಿದೆ, ಆದರೆ ಅವು ದೇವರಿಗೆ ಮೆಚ್ಚುಗೆಯಾದ ಮಾರ್ಗಗಳಲ್ಲ. ಪರಿಶುದ್ಧತೆಯ ಮಾರ್ಗವನ್ನು ನಮಗೆ ಹಿಂಬಾಲಿಸೋಣ. ಆದರೆ ಇಲ್ಲಿ ಯೆರೂಸಲೇಮಿನ ಕುರಿತಾಗಿ ನಾವು ಓದುವಾಗ ಮಹಾಪಟ್ಟಣದ ಬೀದಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ ಇಲ್ಲಿ ಯೆರೂಸಲೇಮಿನ ಹಿಂದೆ ಪರಿಶುದ್ಧತೆ ಎಂದು ಬರೆಯದೆ ಮಹಾಪಟ್ಟಣ ಎಂಬುದಾಗಿ ಬರೆದಿದೆ? ಯೆರೂಸಲೇಮ್ ಈಗ ವಾಸ್ತವಿಕವಾಗಿ ಬಾಬಿಲೋನಿನ ಥರ ಆಗಿಬಿಟ್ಟಿದೆ. ಪರಿಶುದ್ಧ ಪಟ್ಟಣದ ಬೀದಿಯಲ್ಲಿ ಎಂಬುದಾಗಿ ಬರೆಯಬೇಕಾದ ಸ್ಥಾನದಲ್ಲಿ ಮಹಾಪಟ್ಟಣ ಎಂಬುದಾಗಿ ಬರಲಿಕ್ಕೆ ಕಾರಣ ಲೋಕಮಯತ್ವ, ಲೋಕದ ನಡವಳಿಕೆ ಈಗ ದೇವರ ಮಕ್ಕಳಲ್ಲಿ ಬಂದುಬಿಟ್ಟಿದೆ. ಮೊದಲು ಹೊರಗಿನವರು ಗ್ರೇಟ್ ಆಗಲಿಕ್ಕೆ ಶ್ರಮಿಸ್ತಾ ಇದ್ದರು. ಈಗ ಅವರಿಗೆ ಸವಾಲೊಡ್ಡುವ ರೀತಿಯಲ್ಲಿ ದೇವರ ಮಕ್ಕಳು ಎನಿಸಿಕೊಳ್ಳುವವರು ಗ್ರೇಟ್ ಆಗಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಅದೇ ಇಲ್ಲಿ ಹೇಳ್ತಾ ಇರುವುದು. ಮಹಾಪಟ್ಟಣದ ಬೀದಿ, ಈ ಮಹಾ ಎಂಬ ಪದ ಅಲ್ಲಿ ಬರಬಾರ್ದಿತ್ತು, ಆದರೆ ದೇವರಲ್ಲಿ ಅದನ್ನು ಸೇರಿಸಲಿಕ್ಕೆ ಕಾರಣ ಅವರು ಈಗ ಬಾಬಿಲೋನ್ನ ಹಾಗೆ ಆಗಿದ್ದಾರೆ. ಅವರಿಗೂ ಇವರಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಅವರು ಲಕ್ಷಗಟ್ಟಲೆ ರೂಪಾಯಿ ಕಾರಲ್ಲಿ ಹೋಗ್ತಾರೆ, ನಾವು ಹೋಗ್ತಾವೆ. ಅವರು ಸಾವಿರಗಟ್ಟಲೆ ರೂಪಾಯಿ ಸೀರೆ ಉಡ್ತಾರೆ, ನಾವು ಉಡ್ತೇವೆ. ಅವರು ಲಕ್ಷರಿ ಲೈಫ್ ನಡ್ತಾರೆ, ನಾವು ನಡೆಸ್ತಾರೆ. ನಮಗೆಲ್ಲ ಈಗ ಮಹಾರಾಜರಾಗಲಿಕ್ಕೆ ಬಯಕೆ. ಸಣ್ಣದು ಯಾವುದು ನಮಗೆ ಬೇಡ, ಸರಳತೆ ನಮಗೆ ಬೇಡ. ನಮಗೆಲ್ಲ ಗ್ರೇಟ್ ಆಗಬೇಕು, ಜನರ ಮುಂದೆ ತೋರಿಸಬೇಕು. ಹೀಗೆ ತೋರಿಸಿಕೊಂಡು ನಡೆಯುವವನ ಮೇಲೆ ಒಂದು ದಿವಸ ಅಗ್ನಿ ಗಂಧಕಗಳು ಉರಿಯ ಬೆಂಕಿ ಇಳಿಯುತ್ತದೆ. ಈ ತೋರ್ಪಡಿಕೆಗಳೆಲ್ಲ ಒಂದು ದಿವಸ ಬೆಂದು ಹೋಗ್ತದೆ. ನೆಲೆ ನಿಲ್ಲುವುದು ಪವಿತ್ರತೆ ಮಾತ್ರ. ಈ ಸತ್ಯವನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಳ್ಳಿರಿ. ಒಂದು ವೇಳೆ ಈ ಸತ್ಯ ನಿಮ್ಮ ಹತ್ರ ಯಾರು ಹೇಳದೇ ಇರಬಹುದು, ದೇವರು ಈ ಮಾಧ್ಯಮದ ಮೂಲಕ ನಿಮ್ಮೊಟ್ಟಿಗೆ ಇವತ್ತು ಮಾತನಾಡುತ್ತಿರುವಾಗ, ಕರ್ತನೇ, ನನಗೆ ಗ್ರೇಟ್ ಆಗುವುದು ಬೇಡ, ನನಗೆ ಪವಿತ್ರನಾದರೆ ಸಾಕು, ನನಗೆ ನಿನ್ನಂತೆ ಆದರೆ ಸಾಕು, ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು. ನಾವೇನಾದರೂ ಅಚೀವ್ ಮಾಡಿದ್ದೇವೆ ಅಂದರೆ ಯೇಸುವಿನ ಹಾಗೆ ಆಗಬೇಕು. ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಒಬ್ಬ ಭಕ್ತನಿಗೆ ಈ ಲೋಕದಲ್ಲಿ ಇಲ್ಲ. ಆದ್ದರಿಂದ ಈ ಪಟ್ಟಣ ಪರಿಶುದ್ಧವಾಗಬೇಕಿತ್ತು, ಆದರೆ ಮಹಾಪಟ್ಟಣ ಆಯಿತು. ಇದು ಒಂದು ಬಹಳ ದುಃಖಕರವಾದ ಸಂಗತಿ. ಇದಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರು. ಸೋದೋಮ್ ಪಟ್ಟಣದ ಕುರಿತಾಗಿ ನಾವು ಆದಿಕಾಂಡ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಓದುತ್ತೇವೆ. ಅದು ಅಬ್ರಹಾಮನ ಸಹೋದರನ ಮಗನಾದ ಲೋತನು ವಾಸವಾದ ಪಟ್ಟಣ. ಲೋಟನು ಗುಡಾರವನ್ನು ಹಾಕುತ್ತಾ ಸೋದೋಮಿನ ಕಡೆಗೆ ಹೋದನು. ಕೊನೆಗೆ ಆ ಪಟ್ಟಣದ ಒಳಗೆ ಪ್ರವೇಶಿಸಿದನು. ಆಮೇಲೆ ಆ ಪಟ್ಟಣದ ಚೇರ್ಮನ್ ಆದನು. ಈಗ ಅವನು ಊರು ಬಾಗಿಲಲ್ಲಿ, ದೇವದೂತರು ಬಂದಾಗ ಲೋಟನು ಸೋದೋಮ್ ಪಟ್ಟಣದ ಊರು ಬಾಗಿಲಿನಲ್ಲಿ ಕೂತಿದ್ದಾರೆ. ಊರು ಬಾಗಿಲಿನಲ್ಲಿ ಸಾಮಾನ್ಯ ಕೂರುವುದು ಹಿರಿಯರು, ಎಲ್ಡೇಸ್ ಕೂತ್ಕೊಳ್ಳೋದು. ಅಂದರೆ ನ್ಯಾಯ ವಿಚಾರಣೆ ಕಟ್ಟೆಯದು, ನ್ಯಾಯ ತೀರಿಸುವುದು. ಅಂದರೆ ಅಲ್ಲಿನ ಆ ಸೋದೋಮ್ ಪಂಚಾಯತಿನ ಮುಖಂಡರು ಕೂತ್ಕೊಳ್ಳೋದು. ಈಗ ಸೋದೋಮ್ಗೆ ಹೋದ ಲೋತನು ಅವನು ನೀತಿವಂತನು ಎಂಬುದಾಗಿ ನಾವು ಇನ್ನೊಂದು ಭಾಗದಲ್ಲಿ ಓದ್ತೇವೆ. ಬಳಲಿ ಹೋದ ನೀತಿವಂತನಾದ ಲೋತನು ಎಂಬುದಾಗಿ. ಅವನು ನೀತಿವಂತನು, ದೇವರ ಮಗ. ಆದರೆ ಈಗ ರಾಜಕೀಯಕ್ಕೆಲ್ಲ ಹೋಗಿ ಕೊನೆಗೆ ಸೋದೋಮ್ ಪಟ್ಟಣದ ಊರು ಬಾಗಿಲಿನಲ್ಲಿ ಕೂತಿದ್ದಾನೆ. ಈ ಸೋದೋಮ್ ಪಟ್ಟಣದ ವಿಚಾರವಾಗಿ ನಾವಲ್ಲಿ ಓದುತ್ತೇವೆ. ಸೋದೋಮಿನ ಪಾಪ ಬಹಳ ಘೋರವಾಗಿತ್ತು. ಲೆಸ್ಬಿನಿಸಮ್, ಗಂಡು ಗಂಡಿನೊಂದಿಗೆ ಲೈಂಗಿಕ ಸಂಪರ್ಕದಲ್ಲಿ ಬೆಳೆಸೋ ಪ್ರಕೃತಿ ವಿರುದ್ಧವಾದ ಲೈಂಗಿಕ ಜೀವನ ನಡೆಸಿದಂತಹ ಒಂದು ಸ್ಥಳವಾಗಿತ್ತು ಸೋದೋಮ್. ಗಂಡು ಗಂಡನ್ನು ಮದುವೆಯಾಗುವುದು, ಹೆಣ್ಣು ಹೆಣ್ಣನ್ನು ಮದುವೆಯಾಗುವುದು, ಪ್ರಕೃತಿ ವಿರುದ್ಧವಾದ ಲೈಂಗಿಕ ಕ್ರೀಡೆಗಳು. ಇದು ಮೊದಲು ಆರಂಭವಾದ ಸೋದೋಮಿನಲ್ಲಿ. ಈಗ ಅನೇಕ ರಾಜ್ಯಗಳಲ್ಲಿ ಗಂಡು ಗಂಡನ್ನು ಹೆಣ್ಣು ಹೆಣ್ಣನ್ನು ಮದುವೆ ಆಗುವಂತಹ ಒಂದು ಸಂಸ್ಕೃತಿಗೆ ಬಂದಿದ್ದಾರೆ. ದೇವರ ನ್ಯಾಯ ತೀರ್ಪು ಬರಲಿಕ್ಕೆ ಸಮಯ ಹತ್ತಿರವಾಯಿತು ಎಂಬುದರ ಸ್ಪಷ್ಟ ಸೂಚನೆ ಇದು. ಯಾವಾಗ ಸೋದೋಮಿನಲ್ಲಿ ಇಂತಹ ದುಷ್ಕೃತ್ಯ ನಡೆಯಲಿಕ್ಕೆ ಆರಂಭವಾಯಿತು, ದೇವರಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ದೇವರು ಆಕಾಶದಿಂದ ಬೆಂಕಿ ಗಂಧಕಗಳನ್ನು ಇಳಿಸಿ ಆ ಪಟ್ಟಣವನ್ನು ಸರ್ವನಾಶ ಮಾಡಿದ. ಆ ಪಟ್ಟಣ ಇರುವ ಸ್ಥಳವಾಗಿದೆ ಈಗ ರೆಡ್ ಸಿ,
ಮೃತ್ಯು ಸರೋವರ ಇರುವ ಸ್ಥಳ ಅದೇ ಆಗಿದೆ. ಅಲ್ಲಿನ ಮೃತ್ಯು ಸರೋವರದ ಪ್ರತ್ಯೇಕತೆ, ಅಲ್ಲಿ ಯಾರಾದರೂ ಈಜಲಿಕ್ಕೆ ಹೋದರೆ ತೇಲಾಡ್ತಾ ಇರ್ತಾರೆ. ಅಲ್ಲಿ ಲವಣಾಂಶ ಜಾಸ್ತಿ. ಕಾರಣ ಪರಲೋಕದಿಂದ ಇಳಿದ ಗಂಧಕ ಉರಿದು ಬಿದ್ದ ಸ್ಥಳವಾಗಿದೆ ಅದು. ಇದು ಸುಮ್ಮನೆ ಕಟ್ಟುಕತೆ ಹೇಳುವುದಲ್ಲ, ಪುರಾಣ ಕಥೆ ಹೇಳುವುದಲ್ಲ. ಇದು ಚರಿತ್ರೆಯಲ್ಲಿ ನಡೆದು ಸ್ಪಷ್ಟವಾಗಿ ಸೈಂಟಿಫಿಕ್ ಆಗಿ ರುಜುವಾದಂತಹ ಸಂಗತಿ ಹೇಳ್ತಾ ಇದ್ದೇನೆ. ಆದ್ದರಿಂದ ನಮ್ಮ ದೇವರು ಕಥೆಯಲ್ಲಿ ಇರುವ ಒಬ್ಬ ದೇವರಲ್ಲ, ಮಿಥ್ಯೆಯಾದ ಒಂದು ವ್ಯಕ್ತಿತ್ವವಲ್ಲ, ನಿಜ ಸ್ವರೂಪನಾಗಿದ್ದಾನೆ, ಹೇಳಿದಂತೆ ಮಾಡುವನಾಗಿದ್ದಾನೆ. ಆದ್ದರಿಂದ ಲೋಕಕ್ಕೆ ಬೆಂಕಿಯ ನ್ಯಾಯ ತೀರ್ಪು ಬರಲಿಕ್ಕೆ ಸಮಯ ಹತ್ತಿರವಾಯಿತು. ಅದರ ಲಕ್ಷಣವಾಗಿದೆ ಪ್ರಕೃತಿ ವಿರುದ್ಧವಾದ ಲೈಂಗಿಕ ಕ್ರಿಯೆಗಳು. ಸೋದೋಮಿನ ಕುರಿತಾಗಿ ಅನೇಕ ಸಂಗತಿ ಹೇಳುವುದಕ್ಕೆ ಇರುವುದಾದರೂ ಸಮಯ ಹೋಗ್ತಾ ಇದೆಯಲ್ಲ. ಸೋದೋಮ್ ಅಂತಲೂ ಅದಕ್ಕೆ ಹೆಸರು. ಅಂದರೆ ಯೆರೂಸಲೇಮ್ ಇತ್ತು, ಈಗ ಅದು ಸೋದೋಮ್ ಆಯಿತು. ಯೆರೂಸಲೇಮ್ ಪಟ್ಟಣ ಈಗ ಸೋದೋಮ್ ಆಯಿತು. ಅದೇ ಅದರ ಗೂಢಾರ್ಥ. ಐಗುಪ್ತ ಎಂತಲೂ, ಅಂದರೆ ಐಗುಪ್ತದ ಸ್ವಭಾವ, ಸೋದೋಮಿನ ಸ್ವಭಾವ ಯೆರೂಸಲೇಮಿಗೆ ಬಂದು ಬಿಡ್ತು. ದೇವರು ಅಂಥದನ್ನು ತಡೆದುಕೊಳ್ಳುವುದಿಲ್ಲ. ದೇವರ ಬಯಕೆ ಪರಿಶುದ್ಧ ಪಟ್ಟಣ ಆಗಬೇಕೆಂಬುದಾಗಿ. ಮುಂದಕ್ಕೆ ಹೋಗೋಣ. ಈ ಯೆರೂಸಲೇಮಿನ ಬೀದಿಯಲ್ಲಿ ಇವರ ಹೆಣಗಳು ಬಿದ್ದಿರುತ್ತವೆ. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3.5 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳನ್ನು ಸಮಾಧಿಯಲ್ಲಿ ಇಡಗೊಳಿಸುವುದಿಲ್ಲ. ನೋಡ್ರಿ, ಇವರ ಹೆಣಗಳನ್ನು ಸಮಾಧಿ ಮಾಡುವುದಿಲ್ಲ. ಯಾಕೆ? ಲೋಕದಲ್ಲಿ ಎಲ್ಲರೂ ನೋಡಲಿ ಅಂತೇಳಿ ಇದನ್ನು ಬಹಿರಂಗವಾಗಿ ಬೀದಿಯಲ್ಲಿ ಬಿಸಾಡಿ ಬಿಡ್ತಾರೆ. ಆದರೆ ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವವನ್ನು ನೋಡ್ತಾರಂತೆ. ಇದು ಯೆರೂಸಲೇಮಿನಲ್ಲಿ ಈ ಶವ ಬಿದ್ದಿದೆ. ಆದರೆ ಸಕಲ ಕುಲ, ಭಾಷೆ, ಜನಾಂಗದವರು, ಈ ಲೋಕದ ಎಲ್ಲ ಜನರು ಅದನ್ನು ನೋಡ್ತಾರಂತೆ. ಹೇಗೆ? ಅಲ್ಲಿಗೆ ಹೋಗಿ ನೋಡುವುದಾ? ನಮಗೆ ಈ ಭಾಗ ಕಲಿಯುವಾಗ ಇಂದು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬಹಳ ಕಷ್ಟ ಏನೇ ಇಲ್ಲ. ನಿಮ್ಮ ಮನೆಯಲ್ಲಿ ಕೂತು ನಿಮಗೆ ನೋಡ್ಬೋದು. ಯಾಕಂದರೆ ಇವತ್ತೆಲ್ಲ ಕಾರ್ಯಕ್ರಮಗಳು ಲೈವ್ ಆಗಿ ಬ್ರಾಡ್ಕಾಸ್ಟ್ ಮಾಡ್ತಾ ಇದೆ. ನಮ್ಮ ಮನೆಯಲ್ಲಿ ಒಂದು ಟಿ ವಿ ಇದ್ದರೆ, ಇಂಟರ್ನೆಟ್ ಇದ್ದರೆ, ಈ ಲೋಕದ ಯಾವ ಮೂಲೆಯಲ್ಲಿ ನಡೆಯುವ ಸಂಗತಿಯನ್ನು ನಮಗೆ ಮನೆಯಲ್ಲಿ ಕೂತು ನೋಡುವ ವ್ಯವಸ್ಥೆ ಇದೆ. ಆದರೆ AD 96ರಲ್ಲಿ ಯೋಹಾನು ಈ ಪುಸ್ತಕ ಬರೆಯುವಾಗ ಇಂತಹ ಒಂದು ವ್ಯವಸ್ಥೆ ಉಂಟಾಗುತ್ತದೆ ಎಂಬುದಾಗಿ ಕನಸಿನಲ್ಲೂ ಯೋಹಾನು ನೆನೆಸಿರಲಿಲ್ಲ. ಕಾರಣ ಸಾಧ್ಯತೆಗಳು ಅವತ್ತಿರಲಿಲ್ಲ. ಇಷ್ಟು ಲೋಕ ಆಧುನಿಕತೆಗೆ ಹೋಗ್ತದೆ ಎಂಬುದಾಗಿ ಗೊತ್ತಿರಲಿಲ್ಲ. ಇದನ್ನು ಅವತ್ತು ಓದಿದವರು ಹೇಳಿರ್ಬೋದು, ಇದು ಹೇಗೆ ಸಾಧ್ಯ ಅವರಿಗೆ ಗೊತ್ತಿರಲಿಲ್ಲ. ಆದರೆ ಬೈಬಲ್ ಸತ್ಯ ವಚನವಾಗಿದೆ. ಬೈಬಲ್ ಹೇಳುವಂತೆ, ಬೈಬಲ್ನಲ್ಲಿ ಏನು ಹೇಳಿದೆಯೋ ಅದರಂತೆ ನಡೆಯುವ ಗ್ರಂಥವಾಗಿದೆ. TV ಬರುತ್ತದೆ ಎಂಬುದಾಗಿ ವಿಜ್ಞಾನಿ ಎಲ್ಲ ಮೊದಲು ಹೇಳಿದ್ದು, ಬೈಬಲ್ ಮೊದಲು ಹೇಳಿದ್ದು. TV ಕಂಡುಹಿಡಿಯುತ್ತಾರೆ ಎಂಬುದಾಗಿ ಲೋಕವಲ್ಲ ಮೊದಲು ಹೇಳಿದ್ದು, ದೇವರ ವಾಕ್ಯ ಮೊದಲು ಹೇಳಿದ್ದು. ಯಾಕಂದರೆ ಕಾಲಾಂತರದಲ್ಲಿ ಈ ಇಬ್ಬರು ಸಾಕ್ಷಿಗಳ ಹೆಣವು ಎಲ್ಲ ಜನರು ನೋಡುತ್ತಾರೆ ಎಂಬ ಸಂಗತಿ ಬಹಿರಂಗಪಡಿಸಿದ್ದು ಸತ್ಯವೇದ ಪುಸ್ತಕವಾಗಿದೆ. ಆದ್ದರಿಂದ ಬೈಬಲ್ ವಿಜ್ಞಾನಕ್ಕಿಂತ 1 ಪಟ್ಟು ಮುಂದೆ ಇದೆ ಎಂಬುದರಲ್ಲಿ ಸಂಶಯವಿಲ್ಲ. ಓಡುವ ನಾಯಿಗೆ 1 ಮೊಳ ಮುಂದೆ ಕಲಿಸಬೇಕು, ಆದ್ರೇ ನಾಯಿಗೆ ತಾಗುವುದು. ಅದೇ ರೀತಿ ಬೈಬಲ್ ಯಾವಾಗಲೂ 1 ಮೊಳ ಮುಂದೆ ಇದೆ. ಸೈನ್ಸ್ ಎಷ್ಟು ಇಂಪ್ರೂವ್ಮೆಂಟ್ ಆದರೂ ಅದಕ್ಕಿಂತ 1 ಹೆಜ್ಜೆ ಮುಂದೆ ಬೈಬಲ್ ಇದೆ. ಸೈನ್ಸ್ ಇವತ್ತು ದೇವರು ಮಾಡಿದ್ದನ್ನು ಕಂಡು ಹಿಡಿತಾ ಇದೆ. ಸೈನ್ಸ್ ಯಾವತ್ತೂ ಉತ್ಪತ್ತಿ ಮಾಡ್ತಾ ಇಲ್ಲ. ಸೈನ್ಸ್ ಕಂಡು ಹಿಡಿತಾ ಇದೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಹೊಸದನ್ನು ಕಂಡು ಹಿಡಿತಾ ಇದೆ. ಎಲ್ಲಿಂದ ಕಂಡು ಹಿಡಿತಾ ಇದೆ? ಅವರೇನು ಸೃಷ್ಟಿಸಿದ ಹೊಸ ಗ್ರಹ ಕಂಡು ಹಿಡಿದ್ರು, ಅವರೇನಾದ್ರು ಸೃಷ್ಟಿ ಮಾಡಿದ್ದ? ಅಲ್ಲ, ದೇವರು ಸೃಷ್ಟಿಸಿದನ್ನು ಅವರು ಕಂಡು ಹಿಡಿತಾ ಇದ್ದಾರೆ. ಕಂಡು ಹಿಡಿಯಲಿಕ್ಕೆ ಸೈನ್ಸಿಗೆ ಆಗ್ತಾ ಇಲ್ಲ. ಸೈನ್ಸಿಗಿಂತ ದೊಡ್ಡದು ನಮ್ಮ ದೇವರು. ಬೈಬಲಿಗಿಂತ ದೊಡ್ಡ ಗ್ರಂಥವಿಲ್ಲ. ಬೈಬಲ್ 40 ಮಂದಿ ಬರೆದ ಗ್ರಂಥ, ಒಬ್ಬ ಬರೆದದಲ್ಲ. ಯಾರೋ ಒಬ್ಬನ ಐಡಿಯಾದಲ್ಲಿ ಬಂದ ಒಂದು ಕತೆ ಬರೆದಿಟ್ಟದಲ್ಲ ಬೈಬಲ್. 40 ಮಂದಿ ಬರೆದದ್ದು. 40 ಮಂದಿ ಬರೆದದ್ದು ಸಾವಿರಾರು ವರ್ಷಗಳ ಅಂತರದಲ್ಲಿ. ಮೊದಲು ಬರೆದ ವ್ಯಕ್ತಿ ಸತ್ತು ಸಾವಿರಾರು ವರ್ಷ ಆದಮೇಲೆ ಕೊನೆ ವ್ಯಕ್ತಿ ಬರೆದದ್ದು. ಆದರೆ ಈ 2 ಕೊನೆ ಮತ್ತು ಮೊದಲ ಪುಸ್ತಕ ಸೇರಿಸಿ ನೋಡಿದರೆ ಒಬ್ಬ ಬರೆದಂಗೆ ಇದೆ. ಕಾರಣ ಇದು ಬರೆದದ್ದು ವ್ಯಕ್ತಿಯಾದರೂ ಇದಕ್ಕೆ ಪ್ರೇರೇಪಣೆ ಕೊಟ್ಟದ್ದು ಪವಿತ್ರಾತ್ಮನು. ಒಬ್ಬ ಆತ್ಮ, ಪರಿಶುದ್ಧಾತ್ಮನ ನಿಯಂತ್ರಣದಲ್ಲಿ ಬರೆದ ಗ್ರಂಥ. ಇಂತಹ ಗ್ರಂಥ ಭೂಮಿಯಲ್ಲಿ ಬೇರೆ ಎಲ್ಲೂ ಇಲ್ಲ. ಇದು ದೇವರ ಬಾಯಿಂದ ಬಂದ ಶ್ವಾಸ. ಇಟ್ಸ್ ದ ಬ್ರೆತ್ ಆಫ್ ಗಾಡ್. ದೇವರ ಶ್ವಾಸವಾಗಿದೆ, ದೇವರ ಮಾತಾಗಿದೆ. ದೇವರ ವಾಕ್ಯಕ್ಕೆ ದೇವರ ಬೆಲೆ ಇದೆ. ಆದ್ದರಿಂದ ದೇವರ ವಾಕ್ಯವನ್ನು ಕಲಿಯುವ ದೇವರ ಮಕ್ಕಳೇ, ನೀವು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡುವಾಗ ದೇವರಿಗೆ ಪ್ರಾಧಾನ್ಯ ಕೊಟ್ಟಷ್ಟು ಬೆಲೆ ಇದೆ.
ನಮಗೆ ತಿರುಗಿ ಬರೋಣ. 10ನೇ ವಚನ. ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದಕ್ಕೆ ಭೂನಿವಾಸಿಗಳು ಉಡುಗೊರೆಗಳನ್ನು ಕಳುಹಿಸಿಕೊಡುವರು. ಲೋಕಕ್ಕೆ ಭಾಳ ಸಂತೋಷ ಆಗ್ತದೆ. ಭೂನಿವಾಸಿಗಳಿಗೆ, ಯಾರು ಭೂನಿವಾಸಿಗಳು? ಭೂ ಸಂಬಂಧವಾಗಿ ಮನಸ್ಸಿಟ್ಟಿರುವ ಎಲ್ಲರೂ ಭೂನಿವಾಸಿಗಳು. ಕ್ರೈಸ್ತನಾಗಬಹುದು, ಬೇರೆ ಯಾವ ಮತಸ್ಥನಾಗಬಹುದು, ವಿಶ್ವಾಸಿ ಆಗಬಹುದು, ಯಾರೇ ಆದರೂ ಭೂಮಿಯ ಮೇಲೆ ಮನಸ್ಸಿಡುವವರಿಗೆಲ್ಲ ಹೆಸರು ಭೂನಿವಾಸಿ ಅಂತ. ಭೂನಿವಾಸಿಗಳಿಗೆ ಸಂತೋಷ ಆಗಲಿಕ್ಕೆ ಕಾರಣ ಇನ್ನು ಇಂತಹ ಒಬ್ಬ ಪ್ರಸಂಗಿ ಇಲ್ಲವಲ್ಲ. ನಮಗೆ ಯಾವಾಗಲೂ ಚುಚ್ಚಿ ಮಾತನಾಡುವ, ನಮ್ಮ ಪಾಪವನ್ನು ಖಂಡಿಸುವ, ನಮಗೆ ವಿರೋಧವಾಗಿ ಮಾತನಾಡುವ ಇವ ಸತ್ತದಕ್ಕಾಗಿ ಬಹಳ ಸಂತೋಷ. ದೇವರ ವಾಕ್ಯವನ್ನು ಸತ್ಯವಾಗಿ ಮಾತನಾಡುವವರು ಯಾರಿಗೂ ಇಷ್ಟ ಇಲ್ಲ. ಇವರಿಬ್ಬರನ್ನ ಜನ ವಿರೋಧ ಮಾಡ್ತಾ ಇದ್ರು ಅಂತ ಈ ವಾಕ್ಯದಿಂದ ಅರ್ಥ ಆಗ್ತದೆ. ಆದರೆ ದೇವರಿಗೆ ಭಯಪಡುವವರಿಗೆ ಅವರ ಆಶೀರ್ವಾದ. ಯಾಕಂದರೆ ಅಲ್ಲಿ ದೇವರನ್ನು ಭಯಪಡುವ 1,44,000 ಜನ ರಕ್ಷಣೆ ಹೊಂದಿದರು. ಆದರೆ ಸತ್ಯಕ್ಕೆ ಬರುವುದಕ್ಕೆ ಮನಸ್ಸಿಲ್ಲದೆ ಪಾಪದಲ್ಲಿ ತೊಡಗಿಸಿಕೊಳ್ಳುವವರು, ಪವಿತ್ರತೆಗಾಗಿ ನಿಲ್ಲಿಕ್ಕೆ ಇಷ್ಟವಿಲ್ಲದವರು, ಒಳ್ಳೆಯವರಾಗಬೇಕೆಂದು ಬಯಕೆ ಇಲ್ಲದವರು, ಪಾಪದ ಮೇಲೆ ಆಸೆ ಇರುವವರು ಯಾವಾಗಲೂ ನಿಜವಾದ ಸೇವಕರನ್ನು ಹಿಂಸಿಸ್ತಾರೆ. ಯಾಕಂದರೆ ಅವರ ತಪ್ಪನ್ನು ಬಹಿರಂಗಪಡಿಸ್ತಾರೆ. ಸ್ನಾನಿಕನಾದ ಯೋಹಾನ್ನ ರುಂಡ ಕತ್ತರಿಸಲಿಕ್ಕೆ ಕಾರಣ ಏನು? ಅವನ ತಲೆ ಓದಲಿಕ್ಕೆ ಕಾರಣ ಏನು? ಹೆರೋದನ ಅರಮನೆಗೆ ಹೋಗಿ ಬಿರಿಯಾನಿ ತಿಂದ್ಕೊಂಡು ಹೆರೋದನೊಟ್ಟಿಗೆ ಸಲ್ಲಾಪ ಮಾಡಿಕೊಂಡು ಯೋಹಾನ್ ಇದ್ದರೆ ಹೆರೋದನಿಗೆ ಭಾಳ ಖುಷಿ ಆಗ್ತಾಯಿತ್ತು. ಬೇಕಾದರೆ ಹೆರೋದನು ತನ್ನ ಖಜಾನೆಯಿಂದ ಸ್ನಾನಿಕ ಯೋಹಾನಿಗೆ ಒಂದು ಒಳ್ಳೆ ಬಂಗಡ ಕಟ್ಟಿಸಿಕೊಡ್ತಾಯಿದ್ರು, ಮತ್ತು ಸಂಚರಿಸಲಿಕ್ಕೆ ಒಂದು ಒಳ್ಳೆ ಕುದುರೆ ಬಂಡಿ. ಆದರೆ ಯೋಹಾನ್ನು ಹೆರೋದನ ಅನ್ನ ತಿನ್ನಲಿಕ್ಕೆ ಹೋಗಲಿಲ್ಲ. ಹೆರೋದನಿಗೆ ಹಣ ಇರ್ಬೋದು, ಆದರೆ ಯೋಹಾನಿಗೆ ದೇವರ ವಾಕ್ಯವಿದೆ. ಅಂದು ಅಲ್ಲಿ ಅನೇಕ ಶ್ರೇಷ್ಠರಿದ್ದರು. ಲೂಕನ ಸುವಾರ್ತೆ 3ನೇ ಅಧ್ಯಾಯ ಆರಂಭಿಸುವಂಥದ್ದು, ಅಲ್ಲಿ ಅನೇಕ ಪಂಡಿತರಿದ್ದರು, ಅನೇಕ ಶ್ರೇಷ್ಠರಿದ್ದರು. ಆದರೆ ಅವರಿಗೆ ಯಾರಿಗೂ ದೇವರ ವಾಕ್ಯ ಬರದೆ ಬೈಪಾಸ್ ಆಗಿ ಸೆಕರಿನ ಮಗನಾದ ಯೋಹಾನಿಗೆ ದೇವರ ವಾಕ್ಯ ಬಂತು. ದೇವರ ವಾಕ್ಯ ಬಂದ ಯೋಹಾನ ಸತ್ಯಕ್ಕೋಸ್ಕರ ನಿಂತನು. ಹೆರೋದನಿಗೆ ಹೇಳ್ತಾ ಇದ್ದಾನೆ, ನೀನು ಇಟ್ಟುಕೊಂಡಿರುವ ಈ ಹುಡುಗಿ ನಿನ್ನ ಸಹೋದರನ ಹೆಂಡತಿ, ಫಿಲಿಪ್ಪನ ಹೆಂಡತಿಯನ್ನು ನೀನು ಇಟ್ಕೊಂಡಿದ್ಯಾ, ನಿನಗೆ ಸಲ್ಲಿದ್ದಲ್ಲ. ಇನ್ನೊಬ್ಬನ ನಿನ್ನ ಅಣ್ಣನ ಹೆಂಡತಿಯನ್ನು ನೀನು ಇಟ್ಟುಕೊಂಡಿರುವುದು ಧರ್ಮಬಾಹಿರವಾದ ಕಾರ್ಯ. ನೀನೊಬ್ಬ ಯಹೂದನು, ನೀನು ತಪ್ಪು ಮಾಡ್ತಾ ಇದ್ದೀಯಾ, ನೀನು ಮಾನಸಾಂತರ ಪಡು ಎಂಬುದಾಗಿ ಒಬ್ಬ ರಾಜನಿಗೆ ಹೋಗಿ ಖಂಡನೆ ಮಾಡಿ ಹೇಳಿದ. ಏನಾಯಿತು ಕತೆ? ಸ್ನಾನಿಕನಾಯ ಯೋಹಾನ್ನ ಕತ್ತು ಹೋಯಿತು. ಕತ್ತು ಹೋದರೂ ಸತ್ಯ ಹೇಳಬೇಕು. ಅವನೇ ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ದೊಡ್ಡವನು. ಸತ್ಯಕ್ಕೋಸ್ಕರ ನಿಲ್ಲಿಕ್ಕೆ ನಿಮಗೆ ಮನಸ್ಸಿದೆಯಾ? ಕತ್ತು ಹೋಗ್ತದೆ, ತಲೆ ಹೋಗ್ತದೆ, ಆದರೆ ಹೆದರಬೇಡ್ರಿ. ಇಲ್ಲಿ ತಲೆ ಹೋದರೂ ಇಲ್ಲಿ ಪ್ರಾಣ ತೆಗೆಯುವರಿಗೆ ಭಯಪಡಬೇಡ್ರಿ. ಪ್ರಾಣವನ್ನು ಆತ್ಮವನ್ನು ತೆಗೆಯುವ ಒಬ್ಬ ದೇವರಿಗೆ ಭಯಪಟ್ಟರೆ ಈ ಲೋಕದ ಜನರಿಗೆ ಭಯಪಡಲಿಕ್ಕೆ ಹೋಗಲ್ಲ. ದೇವರಿಗೆ ಭಯಪಡುವವರನ್ನು ದೇವರು ಸನ್ಮಾನಿಸ್ತಾನೆ. ಇಲ್ಲಿ ಇವರು ಸತ್ಯವನ್ನು ಆಡಿದ್ದರಿಂದ ಇವರು ಸತ್ತಾಗ ಜನರಿಗೆಲ್ಲ ಭಾಳ ಖುಷಿಯಾಯಿತು. ಸಾಮಾನ್ಯವಾಗಿ ನಾವು ಬರ್ತ್ಡೇಗೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆಲ್ಲ ಪಾರ್ಟಿಗೆ ಹೋಗುವಾಗ ಗಿಫ್ಟ್ ತಗೊಂಡು ಹೋಗುವ ಹಾಗೆ ಇವರೆಲ್ಲ ಉಡುಗೊರೆ ಕಳಿಸ್ತಾರೆ. ಒಬ್ಬರಿಗೆ ಆ ಕಡೆ ಈ ಗ್ರೀಟಿಂಗ್ಸ್ ಕಾರ್ಡ್ ಕಳಿಸುವುದು, ಬಹುಮಾನ ಕಳಿಸುವುದು. ಯಾಕೆ ಅಂತ ಕೇಳಿದರೆ ಇಬ್ಬರು ಪಾಸ್ಟ್ಗಳು ಸತ್ತು ಹೋಗಿದ್ದಾರೆ. ಅದಕ್ಕಾಗಿ ಖಂಡನೆ ಮಾಡಿ ಸತ್ಯವನ್ನು ಮಾತನಾಡುವ, ಪವಿತ್ರತೆ ಮಾತನಾಡುವ, ಯಾವಾಗಲೂ ಚುಚ್ಚಿ ಮಾತನಾಡುವ ಪಾಸ್ಟ್ರು ಸತ್ತು ಹೋದರು. ಅದಕ್ಕೆ ಭಾಳ ಸಂತೋಷದಿಂದ ಊರವರೆಲ್ಲ ಸೇರಿ ಉಡುಗೊರೆ ಕಳಿಸ್ತಾ ಇದ್ದಾರೆ. ನ್ಯಾಯ ತೀರ್ಪಿನ ಸಂದೇಶ ಯಾರಿಗೂ ಇಷ್ಟವಿಲ್ಲ. ಆಶೀರ್ವಾದ ಸಂದೇಶ ಮಾತ್ರ ಇವತ್ತು ಲೋಕಕ್ಕೆ ಇಷ್ಟ. ಒಮ್ಮೆ ಒಬ್ಬ ರೋಗಿ ಅವನು ಒಂದು ವೈದ್ಯರ ಬಳಿಯಲ್ಲಿ ಹೋದ್ರಂತೆ. ಆವಾಗ ವೈದ್ಯ ಅವನ ಶರೀರವನ್ನು ಪರೀಕ್ಷಿಸಿ ದೊಡ್ಡ ಒಂದು ಹುಣ್ಣು ಬಂದಿದೆ ಅವನಿಗೆ. ಆವಾಗ ವೈದ್ಯ ಹೇಳಿದರು, ಏನು ತೊಂದರೆ ಇಲ್ಲ, ನಿನಗೆ ಪರವಾಗಿಲ್ಲ, ನಾನೊಂದು ಮುಲಾಮ್ ಕೊಡ್ತೇನೆ, ಆಯಿಲ್ಮೆಂಟ್ ಕೊಡ್ತೇನೆ, ಅದನ್ನು ಹಚ್ಚಿಬಿಟ್ಟು ಇರು, ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಭಾಳ ಸಂತೋಷ ಆಯಿತು. ಅವನು ಮುಲಾಮ್ ಹಚ್ತಾ ಇದ್ದ. ಆದರೆ ಯಾರೋ ಹೇಳಿದ್ರು, ನೀನು ಆ ವೈದ್ಯರ ಬಳಿ ಯಾಕೆ ಹೋಗಿಯಾ, ಪಕ್ಕದಲ್ಲಿ ಇನ್ನೊಬ್ಬರು ವೈದ್ಯರಿದ್ದಾರೆ, ಒಳ್ಳೆ ವೈದ್ಯರು, ಅವರ ಹತ್ರ ಹೋಗು ಅಂತ. ಆ ಮಾತು ಕೇಳಿ ಒಳ್ಳೆ ವೈದ್ಯರ ಬಳಿ ಹೋದರು. ಹೋದಾಗ ಅವರು ಹೇಳಿದರು, ಪರೀಕ್ಷೆ ಎಲ್ಲ ಮಾಡಿ ಇದು ಕ್ಯಾನ್ಸರ್, ಈ ಗಡ್ಡೆ ಕ್ಯಾನ್ಸರ್, ಇದು ಒಡೆದೋಗಿದೆ, ಇದಕ್ಕೆ ಆಪರೇಷನ್ ಮಾಡಿ ಅದರ ಕೀವು ತೆಗೆದು ನೀನು ಹೊಲಿಗೆ ಹಾಕದೆ ಔಷಧಕ್ಕೆ ತೆಗೆಯದೆ ಅದು ವಾಸಿ ಆಗಲ್ಲ. ಆವಾಗ ಈ ಮನುಷ್ಯ ಹೇಳ್ತಾ ಇದ್ದಾನೆ, ನೀನು ಸರಿ ಇಲ್ಲ, ಕಾರಣ ನಾನು ಅಲ್ಲಿ ಇನ್ನೊಬ್ಬ ವೈದ್ಯರ ಬಳಿಗೆ ಹೋಗಿದ್ದೆ, ಅವನು ಹೇಳಿದನು ಇದಕ್ಕೆ ಮುಲಾಮ್ ಹಚ್ಚಿದ್ರೆ ಸಾಕು ಕಡಿಮೆ ಆಗ್ತಂತೆ, ನೀವು ಹೇಳ್ತಾ ಇದ್ರಿ ಕೊಯ್ಬೇಕು, ಕೀವಿ ತೆಗಿಬೇಕು, ವೇದನೆ ಅನುಭವಿಸಬೇಕು ಅಂತ. ಇದೇ ರೀತಿಯಾಗಿದೆ ಇವತ್ತು ಜನರಿಗೆ.
ಕೊಯ್ಯುವ ಕೀವು ತೆಗೆದು ಸರಿಯಾಗಿ ಚಿಕಿತ್ಸೆ ಮಾಡುವ ಸೇವಕರು ಇವತ್ತು ಯಾರಿಗೂ ಬೇಡ. ಎಲ್ಲರಿಗೂ ಹುಣ್ಣಿನ ಮೇಲೆ ಮುಳ ಮಚ್ಚುವರು ಸಾಕು. ನೀವೇನೇ ಮಾಡಿ ಪರವಾಗಿಲ್ಲ, ದೇವರ ಆಶೀರ್ವಾದ ಮಾಡ್ತಾರೆ. ನೀವು ವ್ಯಭಿಚಾರ ಮಾಡಿ ಪರವಾಗಿಲ್ಲ, ಕಾಣಿಕೆ ಕೊಟ್ಟರೆ ಸಾಕು. ನೀವು ಯಾವುದೇ ತಪ್ಪು ಮಾಡಿ, ಡೋಂಗಿ ಮಾಡಿ, ಜನರಿಗೆ ಟೋಪಿ ಹಾಕಿ ಪರವಾಗಿಲ್ಲ, ಇಲ್ಲಿ ಬಂದು ಕೈ ಚಪ್ಪಾಳೆ ತಟ್ಟಿ ಆರಾಧನೆ ಮಾಡಿದರೆ ಸಾಕು. ಇಂತಹ ಪ್ರಸಂಗಿಗಳನ್ನು, ಸಕ್ಕರೆ ಪ್ರಸಂಗಿಗಳನ್ನು ನೀವು ಗಮನಿಸಬೇಕು. ಹೀಗೆ ನೀವು ಅವರ ಪ್ರಸಂಗ ಕೇಳ್ತಾ ಕೂತ್ರೆ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ. ನಿಮ್ಮ ಆತ್ಮನಿಗೆ ಅಭಿವೃದ್ಧಿ ಉಂಟಾಗುವ, ನಿಮ್ಮ ಆತ್ಮನಿಗೆ ಎಡಿಫಿಕೇಶನ್ ಉಂಟಾಗದಂತಹ ಪ್ರಸಂಗಗಳು ನಿಮ್ಮನ್ನು ನಿತ್ಯತೆಗೆ ಕೊಂಡೊಯ್ಯುವುದಿಲ್ಲ. ದೇವಜನರೇ, ಎಚ್ಚರವಾಗಿರಿ. ನಿಮ್ಮ ಸಭೆಗಳಲ್ಲಿ ಬೋಧಿಸುವುದು ಏನೆಂಬುದಾಗಿ ಗಮನವಿಡಿರಿ. ಪಾಪ, ನೀತಿ, ನ್ಯಾಯ ತೀರ್ಪಿನ ಬಗ್ಗೆ ನಿಮಗೆ ಅರಿವನ್ನು ಹುಟ್ಟಿಸುವ ಸಂದೇಶ ಕೇಳಿ ಎಷ್ಟು ಸಮಯವಾಯಿತು? ನಿಮ್ಮ ಸಭೆಗಳಲ್ಲಿ ಪಾಪದ ಕುರಿತಾಗಿ ಪ್ರಸಂಗ ಮಾಡಿ ಎಷ್ಟು ಸಮಯ ಆಯಿತು? ಹೊಸ ಒಡಂಬಡಿಕೆಯ ಅಸ್ತಿವಾರ ಉಪದೇಶಗಳನ್ನು ಸಾರಿ ಎಷ್ಟು ವರ್ಷ ಆಯಿತು? ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಮೂಲ ತತ್ವವಾದ ಬೆಟ್ಟದ ಮೇಲಿನ ಪ್ರಸಂಗ, ಮತ್ತಾಯಿ 5, 6, 7 ಅಧ್ಯಾಯ, ಈ ಅಧ್ಯಾಯಗಳಿಂದ ನಿಮ್ಮ ಸಭಾಪಾಲಕರು ಪ್ರಸಂಗ ಮಾಡಿ ಎಷ್ಟು ವರ್ಷವಾಯಿತು? ಕೇವಲ ಹಳೆ ಒಡಂಬಡಿಕೆಯ ದಾವೀದನ್ನೇ ಇಟ್ಟುಕೊಂಡಿದ್ದಾರಲ್ಲ. ಎಚ್ಚರವಾಗಬೇಕು ನೀವು. ಇಲ್ಲದಿದ್ದರೆ ನಿತ್ಯತೆಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ನಮಗೆ ಆರಾಧನೆಯಲ್ಲಿ ಸಂತೋಷಪಟ್ಟು ಖುಷಿಪಟ್ಟು ಇರಬಹುದು, ಆದರೆ ದೇವರ ಆರಾಧನೆಯಲ್ಲಿ ಖುಷಿ ಪಡಬೇಕು. ನೀನು ಖುಷಿ ಪಡುವುದಕ್ಕಾಗಿ ಎಲ್ಲ ಆರಾಧನೆಗೆ ಹೋಗಬೇಕಾದ್ದು, ದೇವರು ನಿನ್ನಲ್ಲಿ ಸಂತೋಷ ಪಡಬೇಕು. ಅದಕ್ಕಾಗಿ ನೀವು ಸಮರ್ಪಣೆ ಮಾಡಿಕೊಳ್ಳಿರಿ. ಇಲ್ಲಿ ನೀತಿಗೋಸ್ಕರ ನ್ಯಾಯ ತೀರ್ಪಿನ ಪ್ರಸಂಗ ಮಾಡುವವರು ಸತ್ತಾಗ ಜನರೆಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ಎಲ್ಲರಿಗೂ ಆಶೀರ್ವಾದ ಸಂದೇಶವೇ ಸಾಕು. ದೇವರು ಆಶೀರ್ವಾದ ಸಂದೇಶ ಕೊಡ್ತಾನೆ. ಯಾವಾಗಲೂ ದೇವರು ಖಂಡಿಸುವ ದೇವರಲ್ಲ, ಆದರೆ ಒಮ್ಮೊಮ್ಮೆ ದೇವರು ಖಂಡಿಸ್ತಾನೆ. ಇವರ ಸರಳತೆ, ತಾಳ್ಮೆ, ನಂಬಿಗಸ್ತಿಕೆ, ಧೈರ್ಯದ ಸೇವೆ, ಇದೆಲ್ಲ ನಮಗೆ ಕಲಿಯಬೇಕಾದ ಅನೇಕ ಪಾಠಗಳನ್ನು ಕೊಡ್ತಾ ಇದೆ. ಇವರ ಫೇತ್ಫುಲ್ನೆಸ್, ನಂಬಿಗಸ್ತಿಕೆ, ಇವರ ಸರಳ ಜೀವನ, ಇವರ ತಾಳ್ಮೆ, ಇವರ ಧೈರ್ಯ, ಇವರ ಡೆಡಿಕೇಶನ್, ಸಮರ್ಪಣೆ, ಇದೆಲ್ಲ ನಮಗೆ ಅನೇಕ ಪಾಠಗಳನ್ನು ಕಲಿಸ್ತಾ ಇದೆ. ಸಮಯದ ಕೊರತೆಯಿಂದ ನಾನು ಈ ಭಾಗವನ್ನು ಮುಗಿಸಲಿಕ್ಕೆ ಬಯಸ್ತೇನೆ. ಈ ಇಬ್ಬರು ಸಾಕ್ಷಿಗಳು ಬಹಳ ಅದ್ಭುತವಾಗಿ ಅಲ್ಲಿಂದ ಪುನರುತ್ಥಾನಗೊಳ್ಳುತ್ತಿರುವುದಾಗಿ ನಾವು ಕೆಳಗಿನ ವಾಕ್ಯದಲ್ಲಿ ಓದುತ್ತೇವೆ. 3 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲು ಊರಿ ನಿಂತವು. ಅವರನ್ನು ನೋಡಿದವರಿಗೆ ಮಹಾಭಯ ಹಿಡಿಯಿತು. ಶತ್ರುವನ್ನು ಹೆಚ್ಚು ಕಾಲ ಸಂತೋಷಿಸುವುದಕ್ಕೆ ಅನುಮತಿಸುವ ದೇವರಲ್ಲ ನಮ್ಮ ದೇವರು. ನಿನ್ನ ಶತ್ರು ನಿನ್ನ ಪತನವನ್ನು ನೋಡಿ, ನಿನ್ನ ಪರಾಜಯವನ್ನು ನೋಡಿ, ನಿನ್ನ ನೋವನ್ನು ನೋಡಿ, ನಿನ್ನ ರೋಗವನ್ನು ನೋಡಿ ನಗುತ್ತಿರುವುದಾದರೆ ಹೆಚ್ಚು ಕಾಲ ಸಂತೋಷಿಸಲಿಕ್ಕೆ ದೇವರು ಅನುಮತಿಸುವ ದೇವರಲ್ಲ. ಶತ್ರುವಿನ ಮಧ್ಯೆ ಮೇಜೆಯನ್ನು ಸಿದ್ಧ ಮಾಡುವ ದೇವರು ನಮ್ಮ ದೇವರು. ಶತ್ರು ಉಡುಗೊರೆಗಳನ್ನು ಕೊಟ್ಟು ಭಕ್ತನ ಮರಣದಲ್ಲಿ ಸಂತೋಷ ಪಡುವಾಗ ದೇವರು ಸುಮ್ಮನಿರುವಾತನಲ್ಲ, ದೇವರು ಪರಲೋಕದಿಂದ ಎದ್ದು ನಿಲ್ಲುವವನಾಗಿದ್ದಾನೆ. ತನ್ನ ಆತ್ಮನನ್ನು ಅವರಿಗೆ ಕಳುಹಿಸಿಕೊಟ್ಟು ದೇವರ ಜೀವಾತ್ಮ ಬಂದು ಅವರ ಮೇಲೆ ಹೊಕ್ಕಲು ಅವರು ಜೀವವುಳ್ಳವರಾದರು. ನನ್ನನ್ನು ಕೇಳುವ ದೇವರ ಮಕ್ಕಳೇ, ನೀನು ಹಾದು ಹೋಗುವ ಕಷ್ಟ, ನಿಂದೆ, ಅಪಮಾನ ಎಷ್ಟು ದೊಡ್ಡದಾದರೂ ದೇವರು ತನ್ನ ಆತ್ಮನನ್ನು ನಿನ್ನ ಮೇಲೆ ಕಳಿಸುವಾಗ ನಿನಗೆ ಜೀವ ಬರುತ್ತದೆ. ನಿನ್ನ ಸ್ಥಿತಿಗತಿಗಳಿಗೆ ಬದಲಾವಣೆ ಆಗ್ತದೆ. ನೀನು ಎಂದು ಈ ರೀತಿ ಮುಂದುವರಿಯಲಿಕ್ಕೆ ಅನುಮತಿಸುವ ದೇವರಲ್ಲ. ನೀನು ಎಂದು ಮಲಗಿರಲು ದೇವರು ಬಿಡುವುದಿಲ್ಲ. ಸೈತಾನ್ ನಿನ್ನನ್ನು ಮಲಗಿಸಿದರೆ ದೇವರು ನಿನ್ನನ್ನು ಎಬ್ಬಿಸುವ ದೇವರು. ದೇವರು ನಿನ್ನ ಸಂಗಡ ಇದ್ದಾನೆ. ನಿನ್ನನ್ನು ಧೈರ್ಯಪಡಿಸುವ ದೇವರು, ನಿನ್ನನ್ನು ಕಟ್ಟುವ ದೇವರು, ನಿನ್ನನ್ನು ಎತ್ತುವ ದೇವರು, ನಿನ್ನನ್ನು ನಡೆದಾಡುವಂತೆ ಮಾಡುವ ದೇವರು, ಶತ್ರುಗಳ ಮುಂದೆ ಮೇಜೆಯನ್ನು ಸಿದ್ಧ ಮಾಡುವ ದೇವರು. ಈತನು ಅದ್ಭುತ ಕರ್ತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯು ಕರುಣೆಯುಳ್ಳ ಸರ್ವಶಕ್ತನಾದ ದೇವರೇ, ಈ ತರಗತಿ ಮೂಲಕ ನಮಗೆ ಕೊಟ್ಟ ಆತ್ಮಿಕ ಪಾಠಗಳಿಗಾಗಿ ನನಗೆ ಸ್ತೋತ್ರ. ನಿನ್ನ ವಾಕ್ಯ ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಾವು ಮಹಾಜನರಾಗುವುದಕ್ಕಾಗಿ, ಮಹಾಪಟ್ಟಣವಾಗುವುದಕ್ಕಾಗಿ ಅಲ್ಲ, ಪರಿಶುದ್ಧರಾಗುವುದಕ್ಕಾಗಿ ಸಮರ್ಪಿಸ್ತೇವೆ. ನಮ್ಮ ಅತಪತನದಲ್ಲಿ, ನಮ್ಮ ಬೀಳುವಿಕೆಯಲ್ಲಿ ಶತ್ರು ಸಂತೋಷಿಸದ ಹಾಗೆ, ನಮ್ಮ ರೋಗದಲ್ಲಿ, ನಮ್ಮ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಶತ್ರು ಖುಷಿ ಪಡದ ಹಾಗೆ ನಿನ್ನ ಆತ್ಮನನ್ನು ಕಳಗಿಸಿ ನಮ್ಮನ್ನು ಧೈರ್ಯಪಡಿಸುವ, ಜೀವ ತುಂಬುವ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಈ ಪ್ರಿಯ ಮಕ್ಕಳಲ್ಲಿ ಯಾರಾದರೂ ಕಷ್ಟ, ರೋಗ, ದುಃಖ, ರುಜಿನ, ಪ್ರಯಾಸ, ನಿಂದೆ, ಅಪಮಾನದಲ್ಲಿ ಮುಂದುವರಿಯುವುದಾದರೆ ದೇವರೇ ನಿನ್ನ ಆತ್ಮನನ್ನು ಕಳಗಿಸಿ ಅವರಿಗೆ ಜೀವ ತುಂಬು. ಅವರ ಸತ್ತ ಅವಸ್ಥೆಗೆ ದೊಡ್ಡ ಬದಲಾವಣೆ ಉಂಟಾಗಲಿ.
ಅವರ ನಿರ್ಜೀವವಾದಂತಹ ಎಲ್ಲ ಅವಸ್ಥೆಗಳಿಗೆ ಜೀವ ತುಂಬಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಈಗಲೇ ಅದು ಸಂಭವಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದೆ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು.